ಒಂದು ಸ್ಮಾಲ್ ಕಿರಿಕ್ ಆಗ್ತಾ ಉಂಟು. ಸೊ ಈಗ ನಾವು ನಮ್ಮ ಬಡ್ಡೀಸ್ ಏರಿಯಾ ಹಿಡಿದ್ರಿಗೆ ಬಂದಿದ್ದೀವಿ ಗಮ್ಮತ್ ಮಾಡಕ್ಕೆ ಅಂತ. ಚಿತ್ತಾಲ್ಪತ ಎಲ್ಲ ಗೇಮ್ಸ್ ಆಡಿ ನಿಮ್ಗೂ ತೋರಿಸ್ತೀವಿ ಹೆಂಗಿದೆ ಎಲ್ಲ ಗೇಮ್ಸ್ ಅಂತ. ಸೂಪರ್ ಕಾಸ್ಟ್ಯೂಮ್ ಹಾಕೊಂಡಿದೀವಿ ಪೇಂಟ್ ಬಾಲ್ಗೆ ನೀಟಾಗಿ ಆರ್ಮರು. ಈಗ ನಮ್ ಗನ್ನು ಮತ್ತೆ ಮಾಸ್ಕ್ ಕೊಡ್ತಾರೆ, ಇದು ಹಾಕೊಂಡ್ರೆ. ಸೊ ಸ್ನ್ಯಾಕ್ಸ್ಗೆ ಬೇಲ್ಪುರಿ ಇದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಚಿಕ್ಕವರಾಗಿದ್ದಾಗ ನಮಗೆ ಸ್ಕೂಲಲ್ಲಿ ಶೈಕ್ಷಣಿಕ ಪ್ರವಾಸ ಅಂತ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಎಲ್ಲ ಮಕ್ಕಳನ್ನ ಗುಡ್ಡೆ ಹಾಕೊಂಡು. ಅದೇ ರೀತಿ ಇವತ್ತು ನಮ್ಮ ಆಫೀಸಿಂದ ಆ ಟೀಮ್ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂದ್ರೆ ಏರಿಯಾ 83 ಅನ್ನೋ ಜಾಗಕ್ಕೆ. ನಾನೀಗ ಮೈಸೂರಿಂದ ಬಂದಿರೋದ್ರಿಂದ ಕೆಂಗೇರಿಯಲ್ಲೇ ಇಳ್ಕೊಂಡು ಕೆಂಗೇರಿಯಲ್ಲಿ ಬಸ್ ಹತ್ಕೊಂಡು ಇವಾಗ ಗೊಟ್ಟಿಗೆರೆ ಅನ್ನೋ ಜಾಗಕ್ಕೆ ಬಂದು ಇಳಿದಿದ್ದೀನಿ. ಇಲ್ಲಿ ನಮ್ಮ ಸಹ ಉದ್ಯೋಗಿಗಳು ಅಂದ್ರೆ ನಮ್ಮ ಕಲೀಗ್ಸ್ಗಳು ಆನ್ ದ ವೇ ಕಾರಲ್ಲಿ ಹೋಗ್ತಾ ಇದ್ದಾರೆ, ಇದೇ ರೂಟಲ್ಲಿ ಹೋಗ್ತಾರಂತೆ. ಸೊ ನನ್ನ ಪಿಕ್ ಹೊಡಿತೀನಿ ಅಂತ ಹೇಳಿದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏರಿಯಾ ಹಿಡಿದಲ್ಲಿ ಏನಿದೆ, ಏನ್ ಗೇಮ್ಸ್ ಇದೆ, ಏನ್ ಆಕ್ಟಿವಿಟೀಸ್ ಇದೆ ಅಂತ ಕಂಪ್ಲೀಟ್ ಆಗಿ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ನ ನೋಡಿ ಅಂತ ಹೇಳ್ತಾ ನಮ್ಮ ಕಲೀಗ್ಸ್ಗೆ ವೆಯ್ಟ್ ಮಾಡೋಣ, ನೀನು ಬಂದ್ಬಿಡ್ತಾರೆ. ನಮ್ಮ ಕಲೀಗ್ಸ್ ಬಂದಿದ್ದಾರೆ ಈಗ. ನಮಸ್ತೆ ಸರ್. ನಿಮ್ಮಷ್ಟು ಚೆನ್ನಾಗಿಲ್ಲ ಬಟ್ ಸುಮಾರಾಗಿದ್ದೀವಿ ಸರ್. ಹಾಯ್ ಬ್ರೋ. ಒಂದು ಸ್ಮಾಲ್ ಕಿರಿಕ್ ಆಗ್ತಾ ಉಂಟು, ವಿಷಯ ಏನು ಅಂತ ಗೊತ್ತಿಲ್ಲ. ನಮಗೆ ಸಂಬಂಧನೇ ಇಲ್ಲದೆ ಇರೋ, ಗೊತ್ತಿಲ್ಲದೆ ಇರೋರು ಜಗಳ ನೋಡೋಕ್ಕೆ ಏನೋ ಒಂಥರ ಖುಷಿ. ಅಲ್ಲಿರೋರು ಸುಮಾರು ಜನಕ್ಕೂ ಏನಾಗ್ತಿದೆ ಗೊತ್ತಿಲ್ಲ, ಸುಮ್ಮನೆ ಜಗಳ ಅಂತ ನೋಡೋಕ್ಕೆ ಅಂತ ನಿಂತ್ಕೊಂಡಿದ್ದಾರೆ. ಈಗ ಏರಿಯಾ 83ಗೆ ಬಲಗಾಲಿಟ್ಟು ಒಳಗೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ಏನೇನಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಈಗ ನಾವು ನಮ್ಮ ಬಡ್ಡೀಸ್ ಏರಿಯಾ 83ಗೆ ಬಂದಿದ್ದೀವಿ ಗಮ್ಮತ್ ಮಾಡೋಕ್ಕೆ ಅಂತ. ರೆಡಿನಾ ಬ್ರೋ? ಗಮ್ಮತ್ತು ಮಾಡುವ ಬಾರ ಅಂತ ಒಳಗೆ ಹೋಗ್ತಾ ಇದ್ದೀವಿ. ಮಧ್ಯ ಇರೋರು ಅಷ್ಟು ಚೆನ್ನಾಗಿ ಯಾರೂ ಕಾಣ್ತಾ ಇಲ್ಲ, ಬಟ್ ಅವ್ರ ಲೆವೆಲ್ಗೆ ಮ್ಯಾಚ್ ಮಾಡೋ ಟ್ರೈ ಮಾಡ್ತಾ ಇದ್ದೀವಿ. ಒಳಗಡೆ ಸಿಗೋಣ. ನಮ್ಮ ಟೀಮ್ ಎಲ್ಲ ಈಗ ಬಂದು ವೆಯ್ಟ್ ಮಾಡ್ತಾ ಇದೆ. ನೀನು ಕೆಲವೇ ಕ್ಷಣಗಳಲ್ಲಿ ಒಳಗೆ ಎಂಟ್ರಿ ಆಗ್ತೀವಿ. ಇದು ಎಂಟ್ರಿ ಒಂದು ಹಟ್ಟು. ಸೊ ಈಗ QR ಕೋಡ್ ಸ್ಕ್ಯಾನ್ ಮಾಡಿ ಬ್ಯಾಂಡ್ ಕೊಡ್ತಾ ಇದ್ದಾರೆ. ನಮ್ದು ರೆಡ್ ಬ್ಯಾಂಡಾ ಬ್ರೋ? ನೈಸ್. ಈಗ ನಮ್ಮದು QR ಕೋಡ್ ಕೊಟ್ಟು ಮಾಡಿಸ್ಕೊಳ್ಳೋಣ. ಥ್ಯಾಂಕ್ ಯು. ಸೊ ನಮ್ಮದ ಒಂದು ಬ್ಯಾಂಡ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ. ಸೊ ಇವಾಗ ಎಂಟ್ರಿ ಆಗಿದ್ದೀವಿ. ನಮ್ಮ ವೆಲ್ಕಮ್ ಡ್ರಿಂಕ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸಹ ಉದ್ಯೋಗಿ ಕಲೀಗ್ ಬ್ರೋ, ಹೆಂಗ ಅನಿಸ್ತಿದೆ? ಫುಲ್ ಮಸ್ತಾಗಿ ಅನಿಸ್ತಿದೆ ಬ್ರೋ. ಎಲ್ಲ ಗೇಮು ಎಂಜಾಯ್ ಮಾಡೋಣ, ಫನ್ ಮಾಡೋಣ. ಇವತ್ತು ಚಿತ್ತಾಲ್ಪತ ಎಲ್ಲ ಗೇಮ್ಸ್ ಆಡಿ ನಿಮಗೂ ತೋರಿಸ್ತೀವಿ ಹೆಂಗಿದೆ ಎಲ್ಲ ಗೇಮ್ಸ್ ಅಂತ. ಸೊ ಈಗ ವೆಲ್ಕಮ್ ಡ್ರಿಂಕ್ ತಗೊಂಡು ಸಿಗೋಣ. ಇದೇ ನಮ್ಮ ವೆಲ್ಕಮ್ ಡ್ರಿಂಕ್, ಮಿಕ್ಸ್ಡ್ ಫ್ರೂಟ್ ಜ್ಯೂಸು ಮತ್ತು ಮಸಾಲಾ ಲೈಮ್ ಕೋಲಾ ಇದೇ ಕೊಡಿ ಮ್ಯಾಮ್. ನಮ್ಮ ಬ್ಯಾಂಡ್ಗೆ ಟಿಕ್ ಮಾಡಿಕೊಂಡು ಈಗ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ, ಕುಡ್ಕೊಂಡು ಹೋಗೋಣ. ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಅಂತ ಒಂದಷ್ಟು ಒಳ್ಳೆ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ಕ್ಯಾಂಪ್ ಫೈರ್ ಕೂಡ ಹಾಕ್ತಾರೆ ಅನ್ಸುತ್ತೆ ನೈಟ್ ಟೈಮು. ಆ್ಯಂಡ್ ಇಟ್ ಈಸ್ ವೆರಿ ನಿಯರ್ ಟು ದ ಪೂಲ್, ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ. ಸ್ವಿಮ್ಮಿಂಗ್ ಪೂಲ್ಗೂ ಆಡ್ತೀವಿ ಇವತ್ತು ದ ಸೆಕೆಂಡ್ ಹಾಫ್. ಅಲ್ಲಿ ತನಕ ಒಂದಷ್ಟು ಗೇಮ್ಸ್ ಆಡ್ಕೊಂಬಂದು ಎಲ್ಲ ಆ್ಯಕ್ಟಿವಿಟೀಸ್ ಆಡ್ಕೊಂಬಂದು ಆಮೇಲೆ ಪೂಲ್ಗೆ ಇಳಿತೀವಿ. ಸೊ ಇದು ನಮ್ಮ ರಿಸ್ಕ್ ಕನ್ಸಲ್ಟಿಂಗ್ ಟೀಮ್. ಇಷ್ಟು ಜನ ಇದೀವಿ ಇವತ್ತು. ಇಷ್ಟು ಜನ ಒಟ್ಟಿಗೆ ಬಂದಿರೋದು ನಮ್ಮ ಆಫೀಸಿಂದ. ಏನೋ ಆ್ಯಕ್ಟಿವಿಟಿ ಪ್ಲ್ಯಾನ್ ಮಾಡಿದ್ದಾರೆ, ಹೋಗಿ ಜಾಯಿನ್ ಆಗೋಣ. ಈಗ ಫಸ್ಟ್ ಆ್ಯಕ್ಟಿವಿಟಿ ಶುರು ಆಗಿದೆ. ಸೊ ಈಗ ಅಲ್ಲಿಂದ ಒಂದು ಟನಲ್ ಇದೆ, ಆ ಟನಲಿಂದ ಬಾಲ್ ಬಂದು ಈಗ ನಾವು ಅದನ್ನು ಅಲ್ಲಿಗೆ ಹಾಕಿಸ್ಬೇಕು ಗೋಲ್ಗೆ. ಅಲ್ಲಿ ಗೋಲ್ ಥರ ಕಪ್ಪಿಟ್ಟಿದಾರಲ್ಲ ಅಲ್ಲಿಗೆ ನೀಟಾಗಿ ಹಾಕಿಸ್ಬೇಕು. Keep it down, keep it down, keep it down, keep it down, keep it down. Yay! We can see what we need to do. So we have to place the ball at the center and then slowly carry the ball till the end, right where you see the poles, right here. ಸೊ ಇದು ನಮ್ಮ ಬಾಲು, ಇದು ನಮ್ಮ ಆಕ್ಟಿವಿಟಿ. ಸೊ ಈ ರೀತಿ ಇಡೀ ಟೀಮು ಇದನ್ನ ಬಾಲ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ನಾವು ಅಲ್ಲಿದೆ ಗೋಲು, ಸೊ ಆ ಗೋಲ್ಗೆ ರೇಸ್ ಮಾಡಬೇಕು.
ಸೂಪರ್. ಸ್ಟಾರ್ಟಿಂಗ್ ಹೋಗ್ತಾ ಇದ್ದಂಗೆ ಈ ಥರ ಟೀಮ್ ಬಾಂಡಿಂಗ್ ಆಕ್ಟಿವಿಟೀಸ್ ಅಂದರೆ ನಾವು ಬಂದಿರೋ ಎಲ್ಲರೂ ಸ್ವಲ್ಪ ಜೆಲ್ ಆಗಲಿ ಅಂದ್ಬಿಟ್ಟು ಈ ಥರ ಗೇಮ್ಸ್ಗಳನ್ನ ಆಡಿಸಿದ್ರು. ಬಂದಿದ್ದಂಥ ಎಲ್ಲ ಮೆಂಬರ್ಸ್ನೂ ಒಂದು 4 ಟೀಮಾಗಿ ಡಿವೈಡ್ ಮಾಡಿದ್ರು. ಸೊ 4 ಟೀಮಲ್ಲಿ ಯಾರು ಬೇಗ ಹೋಗಿ ಈ ಥರ ಗೇಮ್ನ ಫಿನಿಶ್ ಮಾಡ್ತಾರೆ ಅವ್ರು ವಿನ್ನರ್ ಅಂತ ಡಿಸೈಡ್ ಮಾಡ್ತಿದ್ರು. ನಾವು ಎಲ್ಲ ಟೀಮ್ ಬಾಂಡಿಂಗ್ ಆಕ್ಟಿವಿಟೀಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಆ್ಯಕ್ಚುಯಲ್ ಗೇಮ್ ಶುರು ಮಾಡೋಣ ಅಂತ ಹೋದ್ವಿ. ಫಸ್ಟ್ ಒನ್ನೇ ಹ್ಯೂಮನ್ ಫೂಸ್ಬಾಲ್ ಅಂತ. ಸೊ ಇಲ್ಲಿ 2 ಗೋಲ್ ಪೋಸ್ಟಲ್ಲಿ ಇರ್ತವೆ. ನಾವು ಇಲ್ಲಿ 2 ಟೀಮ್ ರೆಡ್ ಆ್ಯಂಡ್ ಬ್ಲೂ ತ ಡಿವೈಡ್ ಮಾಡಿಕೊಂಡು ಬ್ಲೂ ಟೀಮ್ ಶುಡ್ ಕಿಕ್ ದಟ್ ಸೈಡ್, ರೆಡ್ ಟೀಮ್ ಶುಡ್ ಗೋಲ್ ದಟ್ ಸೈಡ್. ಇದು ಬೇಸಿಕ್ ರೂಲ್ಸು. ಒಳ್ಳೆ ಮಜಾ ಇರುತ್ತೆ. ನೆಕ್ಸ್ಟ್ ನಾವು ಆಡೋಣ. ಯಪ್ಪ, ಈಗ ತಾನೇ ಹ್ಯೂಮನ್ ಫೂಸ್ಬಾಲ್ ಆಡ್ಕೊಂಡು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಮಜಾ ಆಯಿತು. ಆ್ಯಂಡ್ ಫುಲ್ ಎಲ್ಲ ಬೆವ್ತು ನೀರಾಗ್ಬಿಟ್ಟಿದ್ದೀವಿ. ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಪೇಂಟ್ ಬಾಲ್ ಇದೆ, ಆಮೇಲೆ ಇನ್ನೊಂದು ಬೇರೆ ಸಾಸರ್ ಗೇಮ್ ಥರ ಇದೆಯಂತೆ. ಅನಲೈಸ್ ಮಾಡಿ ಯಾವ್ದು ಹೋಗೋದು ಅಂತ ಸುತ್ತೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಹೋಗ್ತೀವಿ. ನೆಕ್ಸ್ಟ್ ಗೇಮ್ ಬಂದಾಗ ಸಿಗ್ತೀನಿ. ನೆಕ್ಸ್ಟ್ ಗೇಮ್ ಇದು ಆರ್ಚರಿ ಅಂತ. ಅದರಲ್ಲಿ 2 ಟೀಮ್ ಇದೆ. ಸೊ ಅಲ್ಲಿ ಬ್ಲ್ಯಾಕ್ ಕಲರ್ ಏನು ಕೊಟ್ಟಿದ್ದಾರೆ ಅದನ್ನು ಬಿಡಿಸ್ಬೇಕಂತೆ. ಅಲ್ಲಿ ಥರ್ಮೋಕಾಲ್ ಬಾಲ್ಸ್ ಇರುತ್ತೆ, ಅದಕ್ಕೆ ಹೊಡೆದು ಯಾರು ಬಿಡಿಸ್ತಾರೆ 5 ಅವರು ವಿನ್ನು. ಈಗ ಅವ್ರದ್ದು 2 ಉಳ್ಕೊಂಡಿದೆ. ಈಗ ನೆಕ್ಸ್ಟ್ ನಾವು ಆಡೋದ ಇದನ್ನು. ಗುರು, ಒಬ್ಬೊಬ್ಬರಿಗೆ 2,500 ಕಾಸು ಕೊಟ್ಬಿಟ್ಟು ಬಂದುಬಿಟ್ಟು ಇಲ್ಲಿ ಆಟ ಆಡೋ ಬದಲು ಬಡತಾವು ಲೂಡೋ ಆಡ್ತಾ ಕೂತಾವಲ್ಲ. ಇವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲೂಡೋ ಆಡೋದಿದ್ರೆ ಮನೇಲೇ ಕುತ್ಕೊ ಆಡ್ಬೋದಿತ್ತು. ಇಲ್ಲಿ ಬಂದು ಪಾಪ ಟೀಮ್ ಮಾಡ್ಕೊಂಡು ಆಡ್ತಾ ಇವೆ. ಈ ಪೀಸಾಗೆ ಶವರ್ ಮಾಡಿಕೊಂಡು ಕ್ಲಾಕ್ ರೂಮಲ್ಲಿ ಚೇಂಜ್ ಮಾಡಿಕೊಂಡು ಇಲ್ಲಿ ಬಂದು ಹಾರ್ತಾ ಇರೋದೆ. ಇನ್ನು ಯಾರೂ ಶುರು ಮಾಡಿಲ್ಲ. ಈಗ ಊಟ ಮಾಡ್ಕೊಂಡು ಎಲ್ಲರೂ ಹಾರ್ತಾರೆ. ಸೊ ನಾವು ಆವಾಗಲೇ ಬಂದು ಹಾರೋಣ. ಈಗ ಲಂಚ್ಗೆ ಬಂದಿದ್ದೀವಿ. ಒಳ್ಳೊಳ್ಳೆ ಐಟಮ್ಸ್ ಇದೆ. ಕಾರ್ನ್ ಪೀಸ್ ಟಿಕ್ಕಿ ಮತ್ತು ಪೆರಿ ಪೆರಿ ಪೊಟ್ಯಾಟೊ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇಲ್ಲಿ ರೋಟಿ ಆ್ಯಂಡ್ ನಾನ್ ಇಟ್ಟಿದ್ದಾರೆ, ಎಲ್ಲ ಕಟ್ ಮಾಡಿ. ಇದು ಪನ್ನೀರ್ ದೋ ಪ್ಯಾಜಾ ಇದೆ. ವೆಜ್ ಕೊಲ್ಹಾಪುರಿ ಇದೆ. ದಾಲ್ ಫ್ರೈ, ಮಸಾಲಾ ಪಲಾವ್, ವೆಜ್ ಫ್ರೈಡ್ ರೈಸ್, ಬೇಬಿ ಕಾರ್ನ್ ಮಂಚೂರಿಯನ್ ಸೆಮಿ ಗ್ರೇವಿ, ಸ್ಟೀಮ್ ರೈಸ್ ಇದೆ, ರಸಮ್ ಇದೆ. ಇದು ಒಂದು ಕಡೆ ಆದರೆ ಇಲ್ಲೆಲ್ಲ ನಾನ್ ವೆಜ್ ತಿನ್ನೋರಿಗೆ ಮುರುಗ್ ಮೇಥಿ ಮಸಾಲ ಅಂತೆ. ಪೆಪ್ಪರ್ ಚಿಕನ್ ಇದೆ. ಬ್ರೋ ಬರ್ಸಿ ಇದೇನಿದು? ಏನೋ ಚಿಕನ್ ಐಟಮ್ ನಂಗೆ ಗೊತ್ತಿಲ್ಲ. ಸ್ವಲ್ಪ ಇದೆಲ್ಲ ನಾನ್ ವೆಜಲ್ಲಿ ನಾವು ಹೆಡ್ಬೇಟ್ ಆದ್ದರಿಂದ ನಮ್ಗೆ ಗೊತ್ತಿಲ್ಲ ಈ ವಿಷಯಗಳು. ಇದು ಎಗ್ ಮಸಾಲ ಇದೆ. ಆಮೇಲೆ ಇದು ಬಿರಿಯಾನಿ, ಸ್ವೀಟ್ ಕಾರ್ನ್ ಸೂಪ್, ಕರ್ಡ್ ರೈಸ್, ರಾಯ್ತಾ, ಪಿಕಲ್ಲು, ಪಾಪಡ್ ಇದೆ. ಈಗ ಚಾಟ್ಸ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಆಲೂ ಚಾಟು, ಪಾಪಡಿ ಚಾಟು, ದಹಿ ಪುರಿ ಇದೆಯಂತೆ. ಸೊ ಎಲ್ಲ ಒಂದೊಂದು ತಿಂದು. ಅದು ಆಲೂ ಚಾಟ್. ಇನ್ನು ಚಾಟ್ಸಲ್ಲಿ ನೆಕ್ಸ್ಟು ಗೋಲ್ಗೊಪ್ಪ ಇತ್ತು. ನಾವು ಬೋಲ್ ಇಟ್ಕೊಂಡು ನಿಂತ್ಕೊಂಡ್ರೆ ನಾವು ನಿಂತಿರೋ ತನಕ ಹಾಕ್ತಾನೆ ಇರೋರು, ಲೆಕ್ಕ ಗಿಕ್ಕ ಏನೂ ಇಲ್ಲ. ಗೋಲ್ಗೊಪ್ಪ ಲವರ್ಸ್ಗಂತೂ ಒಳ್ಳೆ ಫನ್ನು. ಹೊಟ್ಟೆ ತುಂಬ ಗೋಲ್ಗೊಪ್ಪನೇ ತಿಂದರು ಕೆಲವ್ರಂತೂ. ಈಗ ಡೆಸರ್ಟ್ಗೆ ಫ್ರೂಟ್ ಕಸ್ಟರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಜಿಲೇಬಿ ಇದೆ. ಜಿಲೇಬಿ ಖಾಲಿ ಆಗ್ಬಿಟ್ಟು ತಂದು ಕೊಡ್ತಾರೆ ಅನ್ಸುತ್ತೆ. 1 ಕಪ್ ಯಾ. ಮೂಂಗ್ ದಾಲ್ ಇದೆ. ಫ್ರೂಟ್ ಕಸ್ಟರ್ಡ್ ಹಾಕೊಳ್ಳೋಣ. ಸ್ವಲ್ಪ ಹಾಕೋಣ ಸರ್. ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ.
ನಾವೀಗ ಒಂದು ಒಳ್ಳೆ ಊಟ ಮಾಡಿಕೊಂಡು ಪೇಂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈಗ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ಆಡೋದು. ಸೊ ಇವಾಗ ಕಾಸ್ಟ್ಯೂಮ್ ಹಾಕೊಂಡಿದ್ದೀವಿ ಪೇಂಟ್ ಬಾಲ್ಗೆ. ನೀಟಾಗಿ ಆರ್ಮರು ಫುಲ್ ಕವರ್ ಆಗಿರೋವಂಥ ಒಂದು ಬಟ್ಟೆ ಕೊಟ್ಟಿದ್ದಾರೆ. ಇದನ್ನು ಹಾಕ್ಕೊಂಡು ಈಗ ಬ್ಯಾಟಲ್ ಫೀಲ್ಡ್ಗೆ ಹೋಗಿ ರೆಡಿ ಆಗಿದ್ದೀವಿ. ಈಗ ನಮ್ಮ ಗನ್ನು ಮತ್ತು ಮಾಸ್ಕ್ ಕೊಡ್ತಾರೆ, ಇದು ಹಾಕ್ಕೊಂಡ್ರೆ ರೆಡಿ. ಇಲ್ಲಿ ಗನ್ಸು ಮತ್ತು ಮಾಸ್ಕು ಎಲ್ಲ ನೀಟಾಗಿ ಜೋಡಿಸಿದ್ದಾರೆ. ಅದನ್ನು ಫುಲ್ಲು ಬಾಲ್ಸ್ ಹಾಕಿ ರೆಡಿ ಮಾಡಿ ಈಗ ಒಬ್ಬೊಬ್ಬರಾಗೆ ಒಂದೊಂದು ಕೊಡ್ತಾ ಹೋಗ್ತಾರೆ. ಸೊ ಇವ್ರು ನಮ್ಮ ಟೀಮು, ಆಪೋನೆಂಟ್ಸ್ ಬರ್ತಾ ಇದ್ದಾರೆ. Guys, it's open from the top. Please do not drop it. If you drop it, you won't get it back again from me. And second, do not eat it as well. Thank you for reminding. Yeah. 3, 4, and 8. Good afternoon, guys. Good afternoon. No energy, only after food. Okay, welcome to Area 3, all of you. Have you played paintball before, guys? Yes. You have to roll your pants up from the below. ಇನ್ನು ಪೇಂಟ್ ಬಾಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ತೋರಿಸಿದ ಬುಲೆಟ್ ಯೆಲ್ಲೋ ಕಲರ್ ಒಳಗಡೆ ಪೇಂಟ್ ಇರುತ್ತೆ. ನಾವು ಶೂಟ್ ಮಾಡಿದಾಗ ಅದು ಬಾಲು ಅಪೋನೆಂಟ್ ಬೀಳ್ತಿದ್ದಂಗೆ ಅದು ಪೇಂಟ್ ಆಗುತ್ತೆ, ಅವ್ರು ಔಟು ಆಚೆ ಬರಬೇಕು. ಅಲ್ಲಿ ಮಧ್ಯೆ ಕಾಣ್ತಿರೋ ಜೀಪ್ ಅದು ಲೈನ್ ಆಫ್ ಕಂಟ್ರೋಲ್ ಅಂತ, ಅದನ್ನು ದಾಟಿ ಅವರು ಬರೋಂಗಿಲ್ಲ, ನಾವು ಹೋಗೋಂಗಿಲ್ಲ. ಸೊ ನಮಗೆ ಅಡ್ವಾಂಟೇಜ್ ಇತ್ತು, ಯಾಕಂದರೆ ನಾವು ರೆಡ್ ಟೀಮ್ ನಾವು ಮೇಲ್ಗಡೆ ಚೂಸ್ ಮಾಡಿದ್ವಿ. ಸ್ವಲ್ಪ ಅದು ಸ್ಲೋಪ್ ಇದ್ದಿದ್ದರಿಂದ ನಮಗೆ ನೀಟಾಗಿ ಕಾಣಿಸ್ತಾ ಇತ್ತು. ಸೊ ನಮಗೆ ಜಾಸ್ತಿ ವಿಸಿಬಿಲಿಟಿ ಇದ್ದಿದ್ದರಿಂದ ನಾವು ಚೆನ್ನಾಗಿ ಶೂಟ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ ಗೇಮ್ನ. ಈಗ ಪೇಂಟ್ ಬಾಲ್ ಆಡ್ಕೊಂಬಂದ್ವಿ, ಸಕ್ಕತ್ತಾಗಿತ್ತು. ಫುಲ್ಲು ಶೂಟ್ ಮಾಡಿ ಇಟ್ ವಾಸ್ ವೆರಿ ಗುಡ್. ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡಿ ತುಂಬ ಚೆನ್ನಾಗಿತ್ತು. ಈಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಒನ್. ಇವಾಗ ಪೇಂಟ್ ಬಾಲ್ ಆಡ್ಕೊಂಡು ಕಯಾಕಿಂಗು ಬೋಟಿಂಗ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲೋಗಿ ನೋಡೋಣ ಹೆಂಗಿದೆ ಏನಿದೆ ಅಂತ. ಇವಾಗ ಇಲ್ಲಿ ತನಕ ಆಡಿದ್ದು ಎಲ್ಲ ಗೇಮ್ಸು ಸೂಪರ್ ಆಗಿತ್ತು. ಇಲ್ಲಿ ಬಬಲ್ ಸಾಕರ್ ಅಂತ ಇದೆ, ಇದು ಸಖತ್ತಾಗಿದೆ ಆ್ಯಕ್ಚುಲಿ. ಬಬಲ್ ಸಾಕರ್ ಅಂತ ಮಾಮೂಲಿ ಫುಟ್ಬಾಲೇ, ಆದರೆ ಈಗ ಒಂದು ಬಬಲ್ ಹಾಕ್ಬಿಟ್ಟಿರ್ತಾರೆ. ಬಬಲ್ ಸುತ್ತ ಹೋಗಿ ಗೋಲ್ ಹೊಡಿಬೇಕು. ಎಲ್ಲ ಗೇಮ್ಸ್ ಆಡ್ಕೊಂಡು ಇವಾಗ ಸ್ವಿಮ್ಮಿಂಗ್ ಕಡೆ ಹೋಗ್ತಾ ಇದೀವಿ. ಆ ಮಧ್ಯಾಹ್ನ ಬಿಸಿಲಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಮಜಾ ಮಾಡಿಕೊಂಡು ಒಂದಷ್ಟು ಸ್ವಿಮ್ ಮಾಡಿಕೊಂಡು ಆಮೇಲೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ. ಸೊ ಸ್ನ್ಯಾಕ್ಸ್ಗೆ ಬೇಲ್ಪುರಿ ಇದೆ, ಹೈ ಟೀ ಅಂತ ಬೇಲ್ಪುರಿ ಕೊಡ್ತಿದ್ದಾರೆ. ಆಮೇಲೆ ಏನಿದೆ ನೋಡೋಣ. ಸೊ ಕುಕೀಸ್ ಕೊಟ್ಟಿದ್ದಾರೆ, ಮಸಾಲ ಪೋಹ, ಚಿಲ್ಲಿ ಬಜ್ಜಿ ಮತ್ತು ಸಾಸ್, ರಸ್ಕ್ ಬಿಸ್ಕೆಟ್ ಇದೆ, ಮತ್ತು ಕೇಕ್ ಇದೆ, ಟೀ ಕೇಕ್. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಒಂದು ಫುಲ್ ನೇಚರ್ ಮಧ್ಯ ಒಂದು ಬ್ಯೂಟಿಫುಲ್ ಲೇಕ್ ಇದೆ. ಅಲ್ಲಿ ಕಯಾಕಿಂಗು ಮಾಡ್ಬೋದು, ಬೋಟಿಂಗು ಮಾಡ್ಬೋದು. ನಮಗೆ ಕೊಟ್ಟು ಕಳಿಸ್ತಾರೆ. ಸೊ ಒಂದು ರೌಂಡ್ ನಾವು ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡಿಕೊಂಡು ಬೋಟಿಂಗ್ ಆಗಲಿ ಕಯಾಕಿಂಗ್ ಆಗಲಿ ಮಾಡ್ಕೊಂಡು ಬರ್ಬೋದು. ಕಯಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಾಯ್ಸ್. ಈಗ 5:36 ಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲೂ ದೊಡ್ಡ ದೊಡ್ಡ ಸ್ವಿಂಗ್ಗಳಿವೆ, 50 ಫೀಟು 70 ಫೀಟ್ದೆಲ್ಲ ಡಿಫ್ರೆಂಟ್ ಸೈಜ್ಗಳದ್ದು. ಈಗ ಬೆಳಗ್ಗೆ 9:30 ಬಂದಿದ್ದು, ಈಗ ಸಂಜೆ 5:30 6 ಗಂಟೆ ತನಕ ಇರೋ ಬರೋ ಎಲ್ಲ ಆಕ್ಟಿವಿಟೀಸು ಆಡಿದ ಎಲ್ಲ ಪ್ರತಿಯೊಂದು ಗೇಮ್ ಆಗಲಿ ಟೀಮ್ ಬಾಂಡಿಂಗ್ ಆಕ್ಟಿವಿಟೀಸ್ ಆಗಿರಲಿ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬರೋಕ್ಕೆ ಒಂದು ಸೂಟಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ನಮ್ಮ ಕಲೀಗ್ಸ್ ಜೊತೆ IT ಒಂದು 15 ಜನ 20 ಜನ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಎಂಜಾಯ್ ಮಾಡುವಂಥ ಗೇಮ್ಸ್ಗಳೇ ಇದೆ. ಆ್ಯಂಡ್ ಫುಡ್ಡು ಚೆನ್ನಾಗಿದೆ, ಸಂಜೆ ಸ್ನ್ಯಾಕ್ಸ್ ಎಲ್ಲೆಲ್ಲಿ ಪ್ರತಿಯೊಂದು ಅವೈಲೇಬಲ್ ಇದೆ, A to Z ಎಲ್ಲನೂ ಚೆನ್ನಾಗಿದೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಬರೋಕ್ಕೆ ಸೂಟಬಲ್ ಜಾಗ ಅಂತಲೇ ಹೇಳ್ಬೋದು ಏರಿಯಾ 83. ನೀವು ಬನ್ನಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಮಾಡ್ಬಿಟ್ಟು ಏನು ಬೇಕಾದ್ರೂ ಮಾಡಿ, ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗ್ಬಿಟ್ಟು ನೋಡೋದಾಯ್ತದೆ. ನೆಕ್ಸ್ಟ್ ಲಾಗಲ್ಲಿ ಸಿಗುವ.